ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಸಂಕ್ರಾಂತಿ ಹಬ್ಬ ಬಂದೇ ಬಿಟ್ಟಿದೆ. ಇವಾಗ ನಾನು ಕಪ್ ತೊಗೊಳ್ಳೋದು ಅಂತ ಹೋಗಿದ್ದೀನಿ. ಆದರೆ ನಾನು ಹೆಚ್ಚಿಗೆ ಇಲ್ಲಿ ಕಪ್ ತೊಗೊಳ್ಳಲ್ಲ ಸ್ನೇಹಿತರೆ, ಯಾಕಂದರೆ ನನ್ನ ಗಾರ್ಡನ್ನಲ್ಲೇ ಕಬ್ಬನ್ನು ಬೆಳೆದಿದ್ದೀನಲ್ವಾ. ಮತ್ತು ಎಳ್ಬಿರಲಿಕ್ಕೆ ಈ ಡಬ್ಬನ ಕೊಡ್ತಾಯಿದ್ದೀನಿ. ಇವಾಗ ಎಲ್ಲನೂ ನಾನು ತುರ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಂಕ್ರಾಂತಿ ಹಬ್ಬ ಅನ್ನೋದೇ ಒಂದು ಸಂಭ್ರಮದ ಹಬ್ಬ ಅಲ್ವಾ ಸ್ನೇಹಿತರೆ. ಯಾಕಂದರೆ ಸಂಕ್ರಾಂತಿ ಬಂತು ಅನ್ನೋದು ಬರುತ್ತೆ ಅನ್ನೋಕ್ಕೆ ಒಂದು ತಿಂಗ್ಳಿಗೆ ಮುಂಚೆನೇ ನಾವು ಇದೆಲ್ಲ ರೆಡಿ ಮಾಡ್ಕೊಳ್ತೀವಿ. ಬಿಸಿಲಲ್ಲಿ ಒಣಗಾಕೊಳ್ತೀವಿ, ಕಟ್ ಮಾಡ್ತೀವಿ, ತುರಿತೀವಿ. ಹೀಗೆ ಅನೇಕ ಕೆಲಸಗಳು ಇರುತ್ತಲ್ವ ಸ್ನೇಹಿತರೆ. ಏನೇ ಆಗಲಿ ಸಂಕ್ರಾಂತಿ ಹಬ್ಬದ ಒಂದು ಸಂಭ್ರಮ ಇದೆಯಲ್ಲ, ಅದು ಮನೆಗಳಿಗೆ ಹೋಗಿ ಎಳ್ಳು ಬೀರೋದು ತುಂಬ ಖುಷಿಯಾದಂತಹ ಈ ಹಬ್ಬ ಸ್ನೇಹಿತರೆ. ಮತ್ತು ಈ ರೀತಿ ಬೆಲ್ಲ ತೊಗೊಂಡಿದ್ದೀನಿ, ಯಾಕಂದರೆ ಕಟ್ ಮಾಡಲಿಕ್ಕೆ ತುಂಬ ಸುಲಭ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ಬೆಲ್ಲ ತೊಗೊಳ್ತೀನಿ. ಕೊಬ್ಬರಿ ನೋಡ್ರಿ, ಈ ರೀತಿ ನಾನು ಫುಲ್ಲು ತುರಿದು ಸಿಪ್ಪೆ ತೆಗೆದು ರೆಡಿ ಮಾಡ್ಕೊಂಡು ಇದ್ದೀನಿ. ಅದನ್ನು ಒಂದು ಸ್ವಲ್ಪ ನಾವು ಕಟ್ ಮಾಡಿಬಿಟ್ಟು ಬಿಸಿಲಲ್ಲಿ ಒಣಗಾಕಿದ್ರೆ ಕೊಬ್ಬರಿನ ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ. ಮತ್ತು ಹಸಿ ಇರಬಾರ್ದು ಕಡಲೆಕಾಯಿ ಬೀಜ. ಅದನ್ನು ಸಣ್ಣ ಹುರಿಯಲ್ಲಿ ಹುರ್ಕೊಳ್ಬೇಕು ಸ್ನೇಹಿತರೆ. ತುಂಬ ಜನ ಹೇಳ್ತಾರೆ, ನಿಮ್ಮನೆ ಎಳ್ಳು ರುಚಿಯಾಗಿರುತ್ತೆ, ತಿಂದು ನೋಡಿದೆ ಖುಷಿ ಆಯಿತು ಅಂತಾರೆ. ಅದಕ್ಕೋಸ್ಕರನೇ ನೋಡಿ ನಾನು ಹಾಗೆ ಒಂದು ಸಣ್ಣ ವಿಡಿಯೋ ಮಾಡಿ ನಿಮಗೆ ಹೇಳುವ ಅಂದ್ಬಿಟ್ಟು ಈ ರೀತಿ ನಾನೊಂದು ಬಟ್ಟೆಯಲ್ಲಿ ಆ ಸಿಪ್ಪೆನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ತೀನಿ. ಎಲ್ಲರಿಗೂ ಗೊತ್ತಿರುವಂಥದ್ದೇ, ಆದರೆ ಕೆಲವೊಂದು ಸಣ್ಣ ಪುಟ್ಟ ಟಿಪ್ಸ್ಗಳು ಸೇರುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ. ಮತ್ತು ಎಷ್ಟೋ ಜನ ಹುರುಗಡ್ಲೆ ಹುರಿಯಲ್ಲ ಅಂತಾರೆ, ಆದರೆ ನಾನೊಂದು ಸ್ವಲ್ಪ ಮಟ್ಟಿಗೆ ಸಣ್ಣದಾಗಿ ಒಂದು ಬಿಸಿ ಮಾಡ್ತೀನಿ. ಆವಾಗ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೀವು ಒಂದ್ಸಲಿ ಟ್ರೈ ಮಾಡಿ. ಎಳ್ಳನ್ನೆಲ್ಲ ಹುರ್ಕೊಳ್ತೀನಿ. ತುಂಬ ಜನ ಹೇಳ್ತಾರೆ ಹುರುಗಡ್ಲೆ ಹುರಿಯಲ್ಲ ಅಂದ್ಬಿಟ್ಟು, ಆ ಕಾರಣಕ್ಕೋಸ್ಕರ ನಾನು ಲೈಟಾಗಿ ಹುರ್ಕೊಳ್ತೀನಿ ಸ್ನೇಹಿತರೆ. ಇವಾಗ ಎಲ್ಲನೂ ಒಂದು ಇದಕ್ಕೆ ಸೇರಿಸೋಣ. ನೋಡಿ, ಇವಾಗ ಎಳ್ಳು ಹುರಿದಿದೆ. ಎಳ್ಳಲ್ಲೂ ಸಣ್ಣ ಪುಟ್ಟ ಕಲ್ಲುಗಳಿರುತ್ತೆ, ಹಾಯ್ದುಬಿಟ್ಟು ಹುರಿಬೇಕು ಸ್ನೇಹಿತರೆ. ಇವಾಗ ನೋಡಿ, ನಾನು ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊಬ್ಬರಿ ಇದನ್ನು ಬಿಸಿಲಲ್ಲೆಲ್ಲ ಒಣಗಾಕಿ ಇವಾಗ ಡಬ್ಬಿಯಲ್ಲಿ ತುಂಬ್ಕೊಳ್ತಾ ಇದ್ದೀನಿ. ಒಂದು ಡಬ್ಬಿ ತುಂಬಿಟ್ಕೊಂಡ್ಬಿಟ್ರೆ ಸಾಕು. ಇವಾಗ ಹುರುಗಡ್ಲೆ, ಯಾಕಂದರೆ ಒಣಗಿಸಾದ ಮೇಲೆ ನಾವು ಇದೆಲ್ಲ ಹುರಿದು ಒಂದು ಡಬ್ಬಿಯಲ್ಲಿ ತುಂಬಿಟ್ಕೊಳ್ಬೇಕು. ಎಲ್ಲರಿಗೂ ಹಂಚೋ ಟೈಮಲ್ಲಿ ಸುಲಭ ಆಗುತ್ತೆ ಅಂದ್ಬಿಟ್ಟು. ಈ ರೀತಿ ಏನಾದರೂ ಕಡಲೆಕಾಯಿ ಬೀಜದ್ದು ಅದಿದ್ದರೆ ಹಾಕಬೇಡಿ ಸ್ನೇಹಿತರೆ. ಸಪ್ರೇಟ್ ಮಾಡಿ ನೀವು ಈ ಡಬ್ಬಿಯಲ್ಲಿ ತುಂಬಬೇಕು. ಅಂದರೆ ನೀವು ಎಳ್ಳು ಬೀರಬೇಕು ಅಂದರೆ ಈ ರೀತಿ ಮಾಡಿ, ನಮ್ಮ ತಾಯಿ ನಮ್ಮ ತವ್ರ ಕಡೆ ಎಲ್ಲ ಈ ರೀತಿ ಮಾಡಿ ಡಬ್ಬಿಲಿ ತುಂಬಿಟ್ಬಿಡೋರು. ನಾವು ಹೋಗಿ ತಿಂದ್ಬಿಡ್ತಾ ಇದ್ವಿ. ಅದೆಲ್ಲ ಒಂದು ನೆನಪು ಅಷ್ಟೇ. ಮತ್ತು ಈ ರೀತಿ ಎಲ್ಲ ಕೊಬ್ಬರಿನೂ ಅಷ್ಟೇ, ಬೆಲ್ಲನೂ ಅಷ್ಟೇ ಸಣ್ಣದಾಗಿ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಕೆಲವರು ದಪ್ಪವಾಗಿ ಕಟ್ ಮಾಡಿರ್ತಾರೆ, ಅಷ್ಟೊಂದು ಚೆನ್ನಾಗಿರಲ್ಲ. ಮತ್ತು ಕೆಳಗಡೆ ಒಂದು ಸ್ವಲ್ಪ ಪುಡಿ ಆಗುತ್ತಲ್ವ, ಅದನ್ನೆಲ್ಲ ನಾನು ತೆಗೆದು